ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ನನಗೆ ಹುಷಾರಿಲ್ಲ ಆಯ್ತಾ. ವಾಯ್ಸ್ ಕ್ಲಾರಿಟಿ ವಿಡಿಯೋದಲ್ಲಿ ಯಾವ ತರ ಬರ್ತುಂಟಂತ ಸಹ ಗೊತ್ತಿಲ್ಲ. ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅಂತ ಸಹ ಗೊತ್ತಿಲ್ಲ. ಯೂಟ್ಯೂಬ್ ಅಲ್ಲಿ ಎಲ್ಲ ವಿಡಿಯೋ ನೋಡ್ತಾ ಇರ್ತೀರಾ, ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಗಾಡಿದ್ದು ಪ್ರಾಬ್ಲಮ್ ಎಂತೆಂತ ಉಂಟು ಅದನ್ನೆಲ್ಲ ನಾವು ಶೇರ್ ಮಾಡ್ಕೊಳ್ತಾ ಇರ್ತೇವೆ. ಸೊ ಅದರದ್ದು ಎಲ್ಲ ವಿಡಿಯೋ ಬೇಕಿದ್ರೆ ನಿಮಗೆ ಎಂತಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಇದ್ದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ದಯವಿಟ್ಟು ಒಮ್ಮೆ ಚೆಕ್ ಮಾಡಿಕೊಂಡು ಬನ್ನಿ. ಅದರಲ್ಲಿ ತುಂಬಾ ಜನ ನನಗೆ ಕೇಳಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇಂಟ್ರಾ V70 ಟಾಟಾ ಇಂಟ್ರಾ V70 ಗಾಡಿ ತಗೊಳ್ಬಹುದಾ ತಗೊಳ್ಬಾರ್ದಾ, ಗಾಡಿ ಹೇಗೆ ಉಂಟು, ಎಂತ ಪ್ರಾಬ್ಲಮ್ ಉಂಟು, ಮ್ಯಾನೇಜ್ ಆಗ್ತದಾ ಹಾಗೆ ಹೀಗೆ ಅಂತ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಈಗ ಮ್ಯಾನೇಜ್ ಅದಿದ್ದೆಲ್ಲ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನೊಬ್ಬ ಡ್ರೈವರ್, ನಾನು ದುಡಿತಾ ಇದ್ದೇನೆ. ಬಟ್ ಮೈಲೇಜ್ ವಿಷಯದಲ್ಲಿ ಎಲ್ಲ ಬೇಕಂತ ಹೇಳಿದ್ರೆ ನಾನು ಬೇರೆ ವಿಡಿಯೋ ಹಾಕ್ತೇನೆ. ಬಟ್ ಗಾಡಿ ಹೇಗೆ ಅಂತ ಕೇಳ್ತಾ ಇದ್ರು ಕೆಲವರು, ಗಾಡಿ ಹೇಗೆ ಕೈಗೊರ್ತದ, ಅರ್ಧದಲ್ಲಿ ಕೈಗೊರ್ತದ, ಹೇಗುಂಟು ಹಾಗೆಲ್ಲ ಕೇಳುವಾಗ ಸೊ ನಾನು ಎಂಥದ್ದು ರಿಪ್ಲೈ ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಬಿಕಾಸ್ ನಾನು ಅನ್ಕೊಂಡಿದ್ದೆ ನಮ್ಮ ಗಾಡಿದು ಮಾತ್ರ ಎಂತಾದ್ರೂ ಪ್ರಾಬ್ಲಮ್ ಆಗಿರ್ಬಹುದು, ಬಾಕಿದವ್ರದ್ದು ಗಾಡಿ ಯಾರು ಸಹ ಮಾತಾಡುದಿಲ್ಲ ಇಂಟ್ರಾ V70 ಬಗ್ಗೆ. ಸೊ ಬಾಕಿ ಅವ್ರದ್ದೆಲ್ಲ ಗಾಡಿ ಎಲ್ಲ ಕರೆಕ್ಟ್ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ರೀಸೆಂಟ್ ಆಗಿ ನನಗೆ ತುಂಬಾ ಜನ ಡ್ರೈವರ್ಗಳು ಸಿಕ್ಕಿ ಮಾತಾಡುವಾಗ ಕೆಲವೊಂದು ಪ್ರಾಬ್ಲಮ್ಗಳನ್ನು ಹೇಳ್ಕೊಂಡ್ರು. ಆ ಪ್ರಾಬ್ಲಮ್ ಅಲ್ಲಿ ಮೈನ್ ರೀಸನ್ ಇದ್ದದ್ದು ಒಂದೇ, ನಮ್ಮ ಇಂಟ್ರಾ V70 ಅಂತ ಹೇಳಿದ ತಕ್ಷಣ ಆ ಗಾಡಿದ ಅದೊಂದು ಪ್ರಾಬ್ಲಮ್ ಅಲ್ಲ ಅಂತ ಹೇಳ್ತಾ ಇದ್ರು. ಸೊ ಆಗ ಅನ್ಕೊಂಡೆ ನಮ್ಮ ಗಾಡಿಯಲ್ಲಿ ಮಾತ್ರ ಇಂಟ್ರಾ V70 ಪ್ರಾಬ್ಲಮ್ ಇರುವುದಲ್ಲ, ಯಾರೆಲ್ಲ ತಗೊಂಡಿದ್ದಾರೆ ಅವರ ಹತ್ರ ಎಲ್ಲರ ಹತ್ರ ಇದೇ ಪ್ರಾಬ್ಲಮ್ ಇರುವುದು ಹೇಳಿ. ಸೊ ಫಸ್ಟ್ ಆಫ್ ಆಲ್ ಇಂಟ್ರಾ V70 ಅಂತ ಹೇಳಿದ್ರೆ ಗೇರ್ ಪ್ರಾಬ್ಲಮ್, ಗೇರ್ ಬಾಕ್ಸ್ ಪ್ರಾಬ್ಲಮ್ ಬರ್ತದೆ, ಅತಿಯಾಗಿ ಬರ್ತದೆ. ಬಿಕಾಸ್ ನಾನು ಅನುಭವಿಸಿದ್ದೇನೆ, ನಾನು ಡ್ರೈವರ್ ಆಗಿ ಇಂಟ್ರಾ V70 ಅಲ್ಲಿ ದುಡಿತೇನೆ, ಮತ್ತೆ ಫೋರ್ಸ್ ಟ್ರಾವೆಲರ್ ಅಲ್ಲಿ ದುಡಿತೇನೆ. ಈಗ ನಮ್ಮ ಇಂಟ್ರಾದಲ್ಲಿ ವಾರಕ್ಕೆ 3 ದಿವಸ ನಾನು ಹೋಗ್ತೇನೆ, 3 ದಿವಸ ಇನ್ನೊಬ್ರು ಡ್ರೈವರ್ ಹೋಗ್ತಾರೆ, ಶಫಲ್ ಮಾಡ್ಕೊಳ್ತೇವೆ. 3 ದಿವಸ ನಾನು ಅದರಲ್ಲಿ ದುಡಿತೇನೆ, ಯಾವ್ದ್ರಲ್ಲಿ, ನಮ್ಮ ಫೋರ್ಸ್ ಟ್ರಾವೆಲರ್ ಗಾಡಿಯಲ್ಲಿ. 3 ದಿವಸ ಇಂಟ್ರಾ V70. ಸೊ ಇದರಲ್ಲಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟಿಗೆ ಮೈನ್ ಆಗಿ ಬರುವುದೇ ಗೇರ್ ಬಾಕ್ಸ್ ಪ್ರಾಬ್ಲಮ್. ಈಗ ನಾವು ಈ ಗಾಡಿ ತಗೊಂಡು ನೋಡ್ಬೋದು, ನಾನು ಈಗ ಅದೇ ಗಾಡಿಯಲ್ಲಿ ಇದ್ದೇನೆ, ನಮ್ಮ ಇಂಟ್ರಾ V70 ಅಲ್ಲೇ ಇದ್ದೇನೆ. ಇಂಟ್ರಾ V70 ನಾವು ತಗೊಂಡು ಕರೆಕ್ಟ್ ಆಗಿ 1 ವರ್ಷ ಆಯ್ತು, 1 ವರ್ಷ 2 ತಿಂಗಳೇನ ಆಯ್ತಾ. ಸೊ ಈ 1 ವರ್ಷ 2 ತಿಂಗಳಲ್ಲಿ ನೀವು ನಂಬಲಿಕ್ಕಿಲ್ಲ, ನಮ್ಮ ಗೇರ್ ಬಾಕ್ಸ್ ರೀಪ್ಲೇಸ್ಮೆಂಟ್ ಆಗಿದೆ. ಸೊ ನೋಡಿ ಇದ್ರದ್ದು ಪ್ರಾಬ್ಲಮ್ ಎಂತ ಆಗ್ತದೆ ಅಂತ ಹೇಳಿದ್ರೆ, ಇದ್ರ ಪ್ರಾಬ್ಲಮ್ ಫಸ್ಟಿಗೆ ಹೇಗೆ ಗೊತ್ತಂಟ, ನಾನು ಕ್ಲಾರಿಟಿಯಾಗಿ ಹೇಳ್ತಾ ಹೋಗ್ತೇನೆ ನೋಡಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿ. ಫಸ್ಟಿಗೆ ಗಾಡಿ ನಾವು ಡೆಲಿವರಿ ತಗೊಂಡ ಮರು ದಿವಸವೇ ನನಗೆ ಓನರ್ ಇದ್ದು ಫೋನ್ ಬಂತು. ಸೊ ಬಾಡಿ ಕಟ್ಲಿಕ್ಕೋಸ್ಕರ, ಗಾಡಿದ್ದು ಬಾಡಿ ಎಲ್ಲ ಕಟ್ಲಿಕ್ಕೋಸ್ಕರ ನಾವು ಬೆಂಗಳೂರಿಗೆ ಹೋಗ್ಬೇಕು, ಡ್ರೈವರ್ ಆಗಿ ಬರ್ತೀವಿ ಅಂತೇಳಿ. ಆಯ್ತಂತೇಳಿ ಇಲ್ಲಿಂದ ಹೊರಟು ಬೆಂಗಳೂರಿಗೆ ರೀಚ್ ಆದ್ವಿ. ಬೆಂಗಳೂರಿಗೆ ರೀಚ್ ಆದಾಗ ಬೆಂಗಳೂರಲ್ಲಿ ಎಲ್ಲಿಯಪ್ಪ ಚಿಕ್ಕಬಳ್ಳಾರಹಟ್ಟಿಯ ಎಂತದ ಉಂಟಲ್ಲಿದ್ದ ಹೆಸರು. ಸೊ ಅಲ್ಲಿಗೆ ರೀಚ್ ಆಗುವಾಗಲೇ ನನಗೆ ಈ ಗೇರ್ ಲಿವರ್ ಉಂಟಲ್ಲ, ಅಲ್ಲಿ ಫುಲ್ ಟ್ರಾಫಿಕ್. ಬೆಂಗಳೂರು ಅಂತ ಹೇಳಿದ್ರೆ ಫುಲ್ ಟ್ರಾಫಿಕ್, ನಿಮ್ಗೆ ಗೊತ್ತಿರ್ಬೋದು. ಸೊ ಗೇರ್ ಎಂಗೇಜಿಂಗ್ ಮಾಡುವಾಗ, ಫಸ್ಟ್ ಗೇರ್ ಹಾಕುವಾಗ ನನಗೆ ಎಂಥದ್ದು ಒಂದು ಸೌಂಡ್ ಬಂತು, ಮತ್ತೆ ಗಾಡಿ ಮೂವ್ ಆಗ್ತಿರ್ಲಿಲ್ಲ, ಎಂಥದ್ದು ನಿಮ್ದು ವೈಬ್ರೇಷನ್ ಆಗ್ತಿತ್ತು ಗೇರ್ ಲಿವರ್. ಸೊ ನಾನು ಅನ್ಕೊಂಡೆ ನಂದೇ ಎಂತ ಪ್ರಾಬ್ಲಮ್ ಇರ್ಬೋದು ಮಾರೆ, ನಾನು ಕ್ಲಚ್ ಅಂತ ತುಳಿಲಿಲ್ಲ ಆಗಿರ್ಬೋದು, ಕರೆಕ್ಟ್ ಆಗಿ ಪ್ರೆಸ್ ಮಾಡ್ಲಿಲ್ಲ ಆಗಿರ್ಬೋದು, ಇಲ್ಲದಿದ್ರೆ ನಾನು ಗೇರ್ ಲಿವರ್ ಇದು ಕರೆಕ್ಟ್ ಆಗಿ ಕುತ್ಕೊಳ್ಳಿಲ್ಲ ಅಂತ ಕಾಣ್ತದೆ ಫಸ್ಟ್ ಗೇರಿಗೆ. ಸೊ ಗ್ರಿಪ್ ಸಿಗ್ಲಿಲ್ಲ ಅಂತ ಕಾಣ್ತದೆ. ಆಯ್ತಂತ ನಾನು ನೆಗ್ಲೆಕ್ಟ್ ಮಾಡಿದೆ ಆಯ್ತಾ. ಸೊ ಬಾಡಿ ಕಟ್ಟಿಸಿ ಮತ್ತೆ ತರುವಾಗ ನನಗೆ ಪ್ರಾಬ್ಲಮ್ ಗೊತ್ತಾಯ್ತು, ಪ್ರಾಬ್ಲಮ್ ಉಂಟಂತೇಳಿ. ಒಂದು ಸೆಕೆಂಡ್ ಗೇರ್ ಅಲ್ಲ, ಥರ್ಡ್ ಗೇರ್ ಮತ್ತೆ 4th ಗೇರ್, ಒಂದು ಗೇರ್ ಹಾಕುವಾಗ ಗರ್ಕ್ ಅಂತ ಸೌಂಡ್ ಬರ್ತಾ ಇತ್ತು. ಸೊ ಅದಾದ್ಮೇಲೆ ನಾನೆಂತ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ, ಬಟ್ ಹೇಳಿದ್ದೆ ಓನರ್ ಹತ್ರ, ಸ್ವಲ್ಪ ಈ ತರ ಸೌಂಡ್ ಬರ್ತಾ ಉಂಟಂತೇಳಿ. ಬಟ್ ಅವರು ಕೂಡ ನೆಗ್ಲೆಕ್ಟ್ ಮಾಡಿದ್ರು, ಬಿಕಾಸ್ ಹೊಸ ಗಾಡಿ ಎಂತ ನೋಡ್ಕೊಳ್ಳುವ ಅಂತೇಳಿ ಸುಮ್ಮನೆ ಇದ್ರು. ಮತ್ತೆ ಇನ್ನೊಬ್ರು ಡ್ರೈವರ್ ಹೋದಾಗ ಸಹ ಅದೇ ಪ್ರಾಬ್ಲಮ್ ಅವರಿಗೆ. ಅವರು ನನ್ನ ಹತ್ರ ಹೇಳಿದ್ರು, ಈ ತರ ಗಾಡಿದ್ದು ಗೇರಲ್ಲಿ ಪ್ರಾಬ್ಲಮ್ ಉಂಟು ಅಂತ ಹೇಳಿದ್ರು. ನಾನು ಹೌದು ಮಾರೆ, ಹೌದಂತ ಹೇಳಿದೆ. ಅದಾದ್ಮೇಲೆ ನಾನೊಂದು ದಿವಸ ರಜೆ ಮಾಡಿದ್ದೆ, ಇನ್ನೊಬ್ರು ಬದಲ್ ಡ್ರೈವರ್ ಬಂದ್ರು. ಸೊ ಅವರು ಕೂಡ ಹೊಸ ಗಾಡಿ ಆಯ್ತಾ, ಅವರು ಸಹ ಹೊಸ ಗಾಡಿ ಅಂತ ಬಂದದ್ದು. ಹೊಸ ಗಾಡಿಯಲ್ಲಿ ಬಂದು ಅವರು ಹೋಗಿ ಬರುವಾಗ ಇದೇ ಸೇಮ್ ಪ್ರಾಬ್ಲಮ್ ಗೇರ್ ಇದ್ದು.
ಇದೆಲ್ಲ ಆಯ್ತು. ಇದೆಲ್ಲ ಆದ್ಮೇಲೆ ನಾನು ಓನರಿಗೆಲ್ಲ ಹೇಳಿದ್ದೆ, ಮತ್ತೆ ಅವರೆಲ್ಲ ಹೇಳಿ ಲಾಸ್ಟ್ ಶೋರೂಮ್ಗೆ ಎಲ್ಲ ತಗೊಂಡು ಹೋದಾಗ ಅವರು ಹೇಳಿದ್ರು ನನ್ನ ಹತ್ರ. ನಾನೇ ಆಕ್ಚುಲಿ ಜಾಸ್ತಿಯಾಗಿ ನಾನೇ ಶೋರೂಮ್ಗೆ ತಗೊಂಡು ಹೋಗುದು. ಹಾಗೆ ಹೇಳ್ತಾ ಇದ್ರು ಅವರು, ಇಲ್ಲ ಅದು ಗೇರ್ ಎಂಗೇಜಿಂಗ್ ಮಾಡುವಾಗ ಕರೆಕ್ಟಾಗಿ ಎಂಗೇಜ್ ಆಗುದಿಲ್ಲ. ಸೊ ನೀವೊಂದು ಲಿಮಿಟೆಡ್ ಸ್ಪೀಡಲ್ಲಿ ಇಡ್ತೀರಾ, ಇಲ್ಲದಿದ್ರೆ ಸ್ಪೀಡಲ್ಲಿ ಇಡ್ತೀರಾ, ಸಡನ್ ಆಗಿ ಗೇರ್ ಇದು ಚೇಂಜ್ ಮಾಡುವಾಗ ಅದು ಎಂಗೇಜ್ ಕರೆಕ್ಟಾಗಿ ಸಿಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಸೌಂಡ್ ಬರ್ತದೆ, ಅದಂತ ದೊಡ್ಡ ಪ್ರಾಬ್ಲಮ್ ಇಲ್ಲ ಹಾಗೆ ಅಂತ ಹೇಳಿದ್ರು. ಆಯ್ತಪ್ಪ ಅಂತೇಳಿ ನಾವು ಸಹ ಸುಮ್ಮನೆ ಇದ್ವಿ. ಅದಾದ್ಮೇಲೆ ನಮ್ಮ ಇನ್ನೊಬ್ರು ಡ್ರೈವರ್ ಹೋಗಿದ್ರು ಇದೇ ಗಾಡಿಯಲ್ಲಿ ಹೋಗಿ ಬರುವಾಗ ನನಗೆ ಇಲ್ಲಿ ನಾನು ಸಹ ಲೈನಿಗೆ ಹೋಗಿದ್ದೆ. ಆಗ ನನಗೆ ಕಾಲ್ ಬಂತು. ನಾನು ಫೋರ್ಸಲ್ಲಿ ಹೋಗಿದ್ದೆ. ಹೊಸ ಡ್ರೈವರ್ ಈ ಗಾಡಿಯಲ್ಲಿ ಹೋಗಿದ್ರು, ಇಂಟರ್ವ್ಯೂ 70 ಆಯ್ತಾ. ಅವ್ರು ಹೇಳಿದ್ರು ನನ್ನ ಗಾಡಿ ನಿಂತಿದೆ ಮಾರೆ, ಎಂತ ಆಗಿದೆ ಅಂತ. ಎಂತ ವಿಷಯ ಅಂತ, ಇದು ಗೇರ್ ಎಂತ ಗೊತ್ತಂತ ಸಡನ್ ಆಗಿ ಬೀಳ್ತದೆ, ಬಟ್ ಗಾಡಿ ಹೋಗುದಿಲ್ಲ ಎದುರುಗಡೆ. ಇಲ್ಲಿ ಈಗ ರಿವರ್ಸ್ ಅಲ್ಲಿ ಉಂಟಾಯ್ತಾ. ಈಗ ನ್ಯೂಟ್ರಲ್ ಹಾಕಿದ್ಮೇಲೆ ಮತ್ತೆ ನೀವು ಫಸ್ಟ್ ಗೇರ್ ಹಾಕಿ, ಸೆಕೆಂಡ್ ಗೇರ್ ಹಾಕಿ, ಥರ್ಡ್ ಗೇರ್ ಹಾಕಿ, ಫೋರ್ತ್ ಗೇರ್ ಹಾಕಿ, ಗಾಡಿ ಮೂವ್ ಆಗುದಿಲ್ಲ. ಸೊ ಅದು ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಸಿಂಪಲ್, ನಿಮ್ಗೆ ಅಂತ ಜಾಸ್ತಿ ಅಂತ ಹೇಳೋದಿಲ್ಲ. ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಫಸ್ಟ್ಗೆ ನಿಮ್ಗೆ ಜಾಸ್ತಿ ಅತಿಯಾಗಿ ಫೋರ್ತ್ ಗೇರ್ ಹಾಕುವಾಗ ನಿಮ್ಗೆ ಒಂದು ಸೌಂಡ್ ಬರ್ತದೆ, ಗರ್ಕ್ 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 ಅಂತೇಳಿ. ಅದು ನಿಮ್ಗೆ ಸಹ ಬರ್ತಾ ಉಂಟು. ಇಂಟರ್ವ್ಯೂ 70 ಯಾರೆಲ್ಲ ತಗೊಂಡಿದ್ದೀರಾ ಅವರಿಗೆ ನಿಮ್ಗೆ ಸಹ ಸೌಂಡ್ ಬರ್ತಾ ಉಂಟು ಅಂತ ಕಮೆಂಟ್ ಹಾಕಿ ಆಯ್ತಾ. ಸೊ ಸಿಂಪ್ಟಮ್ಸ್ ಇಷ್ಟೇ. ಸೌಂಡ್ ಹಾಕುವಾಗ ಯಾವ್ದಾದ್ರು ಒಂದು ಗೇರ್, ಫಸ್ಟ್ಗೆ ನಮ್ಗೆ ಥರ್ಡ್ ಗೇರ್ ಸೌಂಡ್ ಬರ್ತಾ ಇತ್ತು ಗೇರ್ ಹಾಕುವಾಗ. ಸೊ ಈಗ ಫೋರ್ತ್ ಗೇರ್ ಬರ್ತಾ ಉಂಟು. ಥರ್ಡ್ ಗೇರ್ ಬರ್ತಾ ಇತ್ತು ಗಾಡಿಯಲ್ಲಿ ನಿಂತಾದ್ಮೇಲೆ ಅವರು ಅಲ್ಲಿಂದ ಶೋರೂಮ್ ಇಂದೆಲ್ಲ ಬಂದು ಅದು ಇದೆಲ್ಲ ಮಾಡಿ ಕ್ಲಿಪ್ ಹೋಗಿದೆ ಅದು ಇದು ಅಂತ ಹೇಳಿ ಸರಿ ಮಾಡಿ ಕೊಟ್ರು. ಅದಾದ್ಮೇಲೆ ಫೋರ್ತ್ ಗೇರ್ ಇದ್ದು ಸೌಂಡ್ ಶುರು ಆಯ್ತು. ಮತ್ತೆ ಫೋರ್ತ್ ಗೇರ್ ಎಂಗೇಜ್ ಮಾಡಿ ಆದ್ಮೇಲೆ ಎಂಗೇಜ್ ಹೋಗುವಾಗ ಸೌಂಡ್ ಬರ್ತಾ ಇರುವಾಗ ಎಂತ ಆಯ್ತು, ನಾವು ಸಹ ಶೋರೂಮ್ ಅವ್ರಿಗೆ ಹೇಳಿದ್ವಿ. ಅವರು ಸಹ ಹೇಳ್ತಾರೆ ಅದು ಹಾಗೆಲ್ಲ ಹೀಗೆಲ್ಲ ಅಂತ. ಅವರು ನೆಗ್ಲೆಕ್ಟ್ ಆಗಿ ಮಾತಾಡ್ತಾ ಇದ್ರು. ಸೊ ಜಾಸ್ತಿಯಾಗಿ ನಮ್ಗೆ ಪ್ರೆಷರ್ ಹಾಕ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಓನರ್ ಕೂಡ ಮಾತಾಡ್ಬೇಕು, ಅವ್ರವ್ರು ಮಾತಾಡ್ಕೊಳ್ಬೇಕು. ಡ್ರೈವರ್ ನಾವು ಎಷ್ಟು ಪ್ರೆಷರ್ ಹಾಕಿದ್ರೆ ಅವ್ರು ಕೇಳುದಿಲ್ಲ. ಅವ್ರು ಅನ್ಕೊಳ್ತಾರೆ ಡ್ರೈವರ್ದೇ ಎಂತ ಮಾರೆ ಯಾವಾಗ ನೋಡಿದ್ರು ಕಿರಿಕಿರಿ ಅಂತ. ಅದಕ್ಕೆ ನಾನು ಸಹ ಸುಮ್ಮನೆ ಇದ್ದೆ. ಒಮ್ಮೆ ನಿಂತಿತ್ತು. ಅದಾದ್ಮೇಲೆ ತುಂಬಾ ದಿನಗಳ ನಂತರ ಮತ್ತೆ ನಿಂತಿತ್ತು ಗಾಡಿ ಅವರ ಕೈಯಲ್ಲಿ. ಅದು ಸಹ ಅರ್ಧದಲ್ಲಿ ಬಾಕಿ ಆಯ್ತು ಗಾಡಿ. ಆದಾಗ ಎಂತ ಆಯ್ತು, ಅವರು ಮತ್ತೆ ಬಂದ್ರಂತೆ. ಮತ್ತೆ ಬಂದು ಮತ್ತೆ ಸರಿ ಮಾಡಿದಂತೆ. ಮತ್ತೆ ಸರಿ ಮಾಡಿ ಅಲ್ಲಿ ನಿಂತ್ಕೊಳ್ಳುದು 2 ಸಲ ನಮ್ಗೆ ನಿಂತ್ಕೊಂಡು ನಮ್ಮ ಗಾಡಿ ನಿಂತ್ಕೊಂಡಿದೆ ಆಯ್ತಾ. ಇದೇ ಗೇರ್ ಬಾಕ್ಸ್ ಪ್ರಾಬ್ಲಮ್ ಇಂದ. ಸಿಂಪಲ್, ಎಂತದಿಲ್ಲ, ಗಾಡಿ ನಿಂತ್ಕೊಳ್ತದೆ. ಗಾಡಿ ನೀವು ಎಷ್ಟೇ ಗೇರ್ ಹಾಕಿದ್ರು ಸಹ ಗಾಡಿ ಹೋಗುದು, ಎದುರಿಸ ಹೋಗುದಿಲ್ಲ. ಯಾವ ಗೇರ್ ಬೇಕಾದ್ರೆ ಹಾಕಿ, ಎದುರಿಸ ಹೋಗುದಿಲ್ಲ, ಹಿಂದ್ಗಡೆ ಸಹ ಬರುದಿಲ್ಲ. ಅದಾದ್ಮೇಲೆ ನಾನು ಶೋರೂಮ್ ಹತ್ರ ಹೋಗಿ ಹೇಳಿ ಎಲ್ಲ ಆದ್ಮೇಲೆ 1 ವರ್ಷ ಆಯ್ತು. 1 ವರ್ಷ 1 ತಿಂಗಳೇನಾಯ್ತು ನಾವು ಗಾಡಿ ತಕೊಂಡು. ಸೊ ಈಗ ಇಲ್ಲಿರೋದು ಹೊಸ ಗೇರ್ ಬಾಕ್ಸ್ ಆಯ್ತಾ. ನಾವೀಗ ಹಾಕಿರೋದು ಹೊಸ ಗೇರ್ ಬಾಕ್ಸ್. ಸೊ ಇನ್ನು ವ್ಯಾರಂಟಿ ಎಲ್ಲ ಮುಗಿಯಿತು. ಅದಕ್ಕೆ 1 ವರ್ಷದಲ್ಲಿ ವ್ಯಾರಂಟಿ ಮುಗಿಯಿತು. ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳಿದ್ರೆ ನಾನು ಲೈವ್ ಆಗಿ ತೋರಿಸ್ತೇನೆ ನಿಮ್ಗೆ. ಒಂದೇ ಒಂದು ಸರ್ವಿಸ್ ಆಗಿರೋದು, ಜಾಸ್ತಿ ಅಂತ ಆಗ್ಲಿಲ್ಲ ನಮ್ದು. ನೋಡಿ 38,680. ನಿಮಗೆ ಕ್ಲೀನ್ ಆಗಿ ಕಾಣ್ತಾ ಉಂಟಂತ ಗೊತ್ತಿಲ್ಲ, ನೋಡಿ 38,680 ಕಿಲೋಮೀಟರ್ ಓಡಿದೆ. ಸೊ ಇಷ್ಟಕ್ಕೇನೆ ರಿಪ್ಲೇಸ್ಮೆಂಟ್ ಇದು ಗೇರ್ ಬಾಕ್ಸ್ ಹಾಕಿ ಆಯ್ತು. ಅದು 2 ಸತಿ ಹಾಕಿದ್ರು. ಅದನ್ನು ಒಮ್ಮೆ ಹೇಗೆ ಅಂತ ಹೇಳಿದ್ರೆ, ಒಮ್ಮೆ ಗೇರ್ ಬಾಕ್ಸ್ ತೆಗೆದು ಇನ್ನೊಂದು ಗೇರ್ ಬಾಕ್ಸ್ ನಮ್ಗೆ ಹಾಕಿ ನಮ್ಮ ಒರಿಜಿನಲ್ ಗೇರ್ ಬಾಕ್ಸ್ ಅನ್ನು ಅವ್ರು ರಿಪೇರಿ ಮಾಡಿದ್ರು. ಅದಾದ್ಮೇಲೆ ಅದೇ ಪ್ರಾಬ್ಲಮ್ ಬಂದಾದ್ಮೇಲೆ ಈಗ ಅದು ಹಳೆ ಹೊಸ ಮುಂಚೆ ಒಂದು ಗೇರ್ ಬಾಕ್ಸ್ ಒರಿಜಿನಲ್ ಬರ್ತಲ್ಲ, ಅದನ್ನು ತೆಗೆದು ಈಗ ಇನ್ನೊಂದು ಗೇರ್ ಬಾಕ್ಸ್ ಹಾಕಿದ್ದಾರೆ. ಸೊ ಈಗ ಕೂಡ ಪ್ರಾಬ್ಲಮ್ ಎಂತ ಬರ್ತುಂಟು ಅಂತ ಹೇಳಿದ್ರೆ, ಸೇಮ್ ಪ್ರಾಬ್ಲಮ್. ನೀವು ರನ್ನಿಂಗ್ ಅಲ್ಲಿ ಹೋಗ್ತಾ ಇರುವಾಗ ಫೋರ್ತ್ ಗೇರ್ ಹಾಕುವಾಗ ನಿಮ್ಗೆ ಗರ್ಗ್ 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 ಅಂತ ಸೌಂಡ್ ಬರ್ತದೆ. ಸೊ ಶೋರೂಮ್ ಅವ್ರ ಹತ್ರ ಸಹ ಹೇಳಿದ್ದೇನೆ. ಶೋರೂಮ್ ಅವ್ರ ಹತ್ರ ಹೇಳಿದ್ರೆ ಅವ್ರದ್ದು ನೆಗ್ಲೆಕ್ಟ್ ಮಾತಾಯ್ತಾ, ಅವರು ಅದೆಂತ ಆಗುದಿಲ್ಲ ಹಾಗೆ ಅಂತ ಹೇಳ್ತಾರೆ. ಮತ್ತೆ ನನಗೆ ಮೊನ್ನೆ ಕೋಪ ಅಂತ ನಾನು ಸ್ವಲ್ಪ ಮಾತಾಡಿದ್ದೇನೆ, ಬಟ್ ಜಾಸ್ತಿ ಮಾತಾಡುವಾಗಿಲ್ಲ. ಬಿಕಾಸ್ ಓನರ್ಗಳು ಸಹ ಮಾತಾಡ್ಬೇಕು ಅದ್ರ ಬಗ್ಗೆ. ನಾನು ಒಬ್ನೇ ಮಾತಾಡಿ ನಾನು ಮತ್ತೆ ಕೆಟ್ಟವನಾಗಿ ಅದೆಲ್ಲ ಆಗುದು ವಿಷಯ ಅಲ್ಲ. ಸೊ ಈಗ ಸೇಮ್ ವ್ಯಾರಂಟಿ ಎಲ್ಲ ಮುಗ್ದಿದೆ ಅದಕ್ಕೆ. ಈಗ ಇನ್ನೊಂದು ಹೊಸ ಗೇರ್ ಬಾಕ್ಸ್ ಹಾಕಿ ಸೇಮ್ ಪ್ರಾಬ್ಲಮ್ ಬರ್ತಾ ಉಂಟು. ಅದು ಸಹ ಹೋದ್ರೆ
ಕೂತ ಮಂಡೆ, ಮತ್ತೆ ಎಂತ ಗೋವಿಂದ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅದು ಓನರ್ಗಳು ಮಾತಾಡ್ಬೇಕಷ್ಟೇ. ಬಟ್ ನಾನು ಇಲ್ಲಿ ಎಂತ ಹೇಳಲಿಕ್ಕೆ ಬರ್ತಾ ಇದ್ದೇನೆ ಅಂತ ಇದ್ರೆ, ನೀವು ಗಾಡಿ ಎಲ್ಲ ಇಂಟ್ರಾ V70 ತೆಗ್ದಾದ್ಮೇಲೆ ನೀವು ತೆಗೆಯೋ ಮುಂಚೆ ನಿಮ್ಮ ಹತ್ತಿರದಲ್ಲಿ ಎಲ್ಲಿಯಾದ್ರೂ ಒಂದು ಶೋರೂಮ್ ಹತ್ತಿರದಲ್ಲಿ ಇದ್ರೆ ನೀವು ತಗೊಳ್ಳಿ. ಬಿಕಾಸ್ ನಿಮ್ಗೆ ಆಗಾಗ ಶೋರೂಮ್ಗೆ ಹೋಗುವ ಕೆಲಸ ಬರ್ತದೆ ಇಂಟ್ರಾ V70 ತಗೊಂಡ್ರೆ, ಅದೊಂದು ಪಕ್ಕ. ಬಿಕಾಸ್ ನಿಮ್ಗೆ ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ ಒಂದು 10-15 ಪ್ರಾಬ್ಲಮ್ ಬರ್ತದೆ ಗಾಡಿ ಎಂತಾದ್ರೂ ಒಂದು. ಸೊ ಇಲ್ಲಿ ಈಗ ಮೈನ್ ಅಂತ ಹೇಳ್ಬೇಕಾದ್ರೆ ತುಂಬಾ ಹೇಳಲಿಕ್ಕೆ ಉಂಟು. ಗಾಡಿಯಲ್ಲಿ ತುಂಬಾ ಪ್ರಾಬ್ಲಮ್ ಬಂದಿತ್ತು ನನಗೆ. ನಾನೇ ಡ್ರೈವಿಂಗ್ ಮಾಡ್ತಾ ಇರುವಾಗ ನನಗೆ ಸಹ ತುಂಬಾ ಪ್ರಾಬ್ಲಮ್ ಬರ್ತಾ ಇತ್ತು. ಅದನ್ನೆಲ್ಲ ಚಿಕ್ಕ ಪ್ರಾಬ್ಲಮ್ಗಳನ್ನೆಲ್ಲ ಸರಿ ಮಾಡ್ಕೊಳ್ತೇವೆ. ಬಟ್ ಈ ಗೇರ್ ಬಾಕ್ಸ್ ಎಲ್ಲ ದೊಡ್ಡ ಪ್ರಾಬ್ಲಮ್ ಆಯ್ತಾ. ಈಗ ನೋಡಿ, ಈ ಗಾಡಿ ತಂದಾದ್ಮೇಲೆ ತರುವಾಗ್ಲೇ ನಮ್ದು ಇಲ್ಲಿ ಮಿರರಿಗೆ ವೈಪರ್ ಉಂಟಲ್ಲ, ವೈಪರ್ ಗ್ಲಾಸಿಗೆ ನೀರು ವಾಟರ್ ಸಪ್ಲೈ ಮಾಡ್ತೇವಲ್ಲ, ವೈಪರ್ ಆನ್ ಮಾಡಿ. ಸೊ ಅದರದ್ದು ಪೈಪು ಮೊದಲೇ ಹೊಸ ಗಾಡಿ ಇದೆ, ಪೈಪ್ ಲೀಕೇಜ್ ಇತ್ತು, ಅದನ್ನು ಸರಿ ಮಾಡಿಸ್ಕೊಂಡಿದ್ದೇವೆ. ಅದಾದ್ಮೇಲೆ ಬೇರೆ ಎಂತ ಮಾಡ್ಕೊಂಡಿದ್ದೇವಪ್ಪ, ಇದು ಕ್ಲಚ್ ಉಂಟಲ್ಲ, ಒಂದು ದಿವಸ ಬರುವಾಗ ಕ್ಲಚ್ ಸಡನ್, ಅದು ವ್ಲಾಗಲ್ಲಿ ಹಾಕಿದ್ದೆ ನಾನು, ಕ್ಲಚ್ ಸಡನ್ ಆಗಿ ಕ್ಲಚ್ ವರ್ಕ್ ಆಗ್ತಿರ್ಲಿಲ್ಲ, ಕ್ಲಚ್ ಪೆಡ್ಲ್. ಸೊ ಅದನ್ನು ಸಹ ಎಲ್ಲೆಲ್ಲಿಯೋ ಬಾಕಿಯಾಗಿ ಮತ್ತೆ ಶೋರೂಮ್ ಅವ್ರ ಹತ್ರ ಫೋನ್ ಮಾಡಿ ಅದನ್ನೆಲ್ಲ ತುಂಬಾ ವಹಿವಾಟು ಉಂಟಾಯ್ತಾ. ಅದು ಇವರಿಗೆ ಫೋನ್ ಮಾಡಿ ಮತ್ತೆ ಕಂಪನಿಗೆ ಫೋನ್ ಮಾಡ್ಬೇಕಂತೆ, ಅದಿದ್ದು ಈ ಲೈನ್ ಮಧ್ಯೆ ಎಲ್ಲ ದೊಡ್ಡ ತೊಂದರೆ ಅಂತ ಅನ್ಕೊಳ್ಳಿ. ಬಿಕಾಸ್ ಅಲ್ಲಿ ಹೋಗಿ ಅವ್ರು ಬಂದಾದ್ಮೇಲೆ ಅದು ಕ್ಲಿಪ್ ಹೋಗಿದೆ, ಅದು ಹೋಗಿದೆ, ಇದು ಹೋಗಿದೆ ಅಂತ ಹೇಳಿ ಮತ್ತೆ ಅದನ್ನೆಲ್ಲ ಸರಿ ಮಾಡಿ ಕೊಟ್ರು. ಮತ್ತೆ ಹಾರ್ನ್ ಹೋಗಿದೆ, ಹೊಸ ಹಾರ್ನ್. ಎಲ್ಲ ಎಂತ ಜಾಸ್ತಿ ಅಂತ ಹೇಳಲಿಕ್ಕಿಲ್ಲ, ಗಾಡಿದ್ದು ಇದೇ ಪ್ರಾಬ್ಲಮ್ ಆಯ್ತು, ತುಂಬಾ ಪ್ರಾಬ್ಲಮ್ ಉಂಟು. ಈ ಲೈನ್ ಎಲ್ಲ ಮಾಡುವವರುಂಟಲ್ಲ, ಗಾಡಿ ಪಿಕಪ್ ಬಗ್ಗೆ ಎಲ್ಲ ಮಾತಾಡೋದಾದ್ರೆ, ಗಾಡಿ ಪಿಕಪ್ ಉಂಟು, ಇಲ್ಲ ಅಂತಲ್ಲ. ಬಟ್ ಮೊದ್ಲಿದ್ದ ಅಷ್ಟು ಈಗ ಇಲ್ಲ. ಮೊದಲು ಒಳ್ಳೆ ಗಾಡಿ ಎಲ್ಲ ಪಿಕಪ್ ತೆಗಿತಿತ್ತು, ಈಗ ಸ್ವಲ್ಪ ಡೌನ್ ಉಂಟು. ಈಗ ಸರ್ವಿಸ್ ಮಾಡಿ ಆದ್ಮೇಲೆ ನಿಮ್ಗೆ ನಾವು ನೋಡ್ಬೇಕಷ್ಟೇ. ಮತ್ತೆ ಈಗ ಇನ್ನೂ ಎಂತೆಲ್ಲ ಪ್ರಾಬ್ಲಮ್ ಹುಟ್ಟಿಕೊಂಡಿದೆ ಅಂತ ನನಗೆ ಗೊತ್ತಿಲ್ಲ. ವೀಲ್ ಅಲೈನ್ಮೆಂಟ್ ನಿಲ್ಲುವುದಿಲ್ಲ. ಸೊ ಅದರದ್ದೆಲ್ಲ ನಾವು ನೋಡ್ಕೊಳ್ಬೇಕು, ವೀಲ್ ಅಲೈನ್ಮೆಂಟ್ ಎಲ್ಲ ಅದರದ್ದೆಲ್ಲ ಮಾತಾಡಿ ಪ್ರಯೋಜನ ಇಲ್ಲ. ಬಟ್ ಈ ಗಾಡಿದ್ದೇ ಅಂತ ಪ್ರಾಬ್ಲಮ್ ಬರೋದಾದ್ರೆ ಈ ಗೇರ್ ಬಾಕ್ಸ್ ಒಂದು ದೊಡ್ಡ ತೊಂದರೆ. ಇಂಟ್ರಾ V70 ಅಂತ ಹೇಳಿದ್ರೆ ಗೇರ್ ಬಾಕ್ಸ್ ಪ್ರಾಬ್ಲಮ್ ಅಂತ ಅನ್ಕೊಳ್ಳಿ. ತೆಗಿಯೋ ಮುಂಚೆ 1000 ಸತಿ ಆಲೋಚನೆ ಮಾಡ್ಕೊಳ್ಳಿ. ಬಿಕಾಸ್ ನಾವು ಲೈಫಲ್ಲಿ ಹೊಸ ಗಾಡಿ ಅಂತ ತೆಗೆಯೋದು ಒಮ್ಮೆ 2 ಸತಿ ಗೊತ್ತಿಲ್ಲ. ಅದು ತಗೊಳ್ಳುವಾಗ ಒಂದು ಒಳ್ಳೆ ಚಾಯ್ಸ್ ಮಾಡ್ಕೊಳ್ಳಿ. ಇಂಟ್ರಾ V30, V50, ಹೌದು V30, V50 ಮತ್ತೆ V20 ಎಲ್ಲ ಉಂಟಲ್ಲ, ಅದೆಲ್ಲ ಒಳ್ಳೇದುಂಟು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಯಾರಾದ್ರೂ ನಿಮ್ಮ ಹತ್ರ V50, V30 ಎಲ್ಲ ಇದ್ರೆ ಹೇಳಿ ಹೇಗೆ ಉಂಟು ಗಾಡಿ ಅಂತ ಹೇಳಿ. ಬಟ್ V70 ಬಗ್ಗೆ ಹೇಳಬೇಕಾದ್ರೆ ನನ್ನ ಅನುಭವ ಇದು. ಮತ್ತೆ ಇನ್ನು ಕೆಲವರು ನನಗೆ ಡ್ರೈವರ್ಗಳು ಹೇಳಿದಂತ ವಿಷಯದಲ್ಲಿ ಎಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಇದರದ್ದು ಗೇರ್ ಬಾಕ್ಸ್ ನಿಲ್ಲುವುದೇ ಇಲ್ಲ. ಎಂತಾದ್ರೂ ಒಂದು ಗೇರ್ ಬಾಕ್ಸ್ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇರ್ತದೆ. ಮತ್ತೆ 1 ವರ್ಷದಲ್ಲಿ 2 ಸತಿ ನಮ್ಮ ಗಾಡಿ ನಿಂತಿದೆ. 1 ವರ್ಷದಲ್ಲಿ ರಿಪ್ಲೇಸ್ಮೆಂಟ್ ಕೂಡ ಆಗಿದೆ ಗೇರ್ ಬಾಕ್ಸ್. ಸೊ ಇಷ್ಟು ಹೇಳಲಿಕ್ಕೆ ಇತ್ತು. ಮತ್ತೆ ಇನ್ನೂ ಸಹ ಪ್ರಾಬ್ಲಮ್ಗಳು ತುಂಬಾ ಉಂಟಾಯ್ತಾ. ಈಗ ನಾನು ನಿಮ್ಗೆ ಮೈನ್ ಪ್ರಾಬ್ಲಮ್ ಹೇಳಿರೋದು. ಇನ್ನು ಬೇರೆ ಎಂತದ್ದು ನಿಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಗಿದ್ರ ಬಗ್ಗೆ ಇಂಟ್ರಾ V70 ಗಾಡಿ ಬಗ್ಗೆ ತುಂಬಾ ಅತಿಯಾಗಿ ನಿಮ್ಗೆ ಎಂತಾದ್ರೂ ಮಾಹಿತಿ ಬೇಕಿದ್ರೆ, ಎಂತೆಲ್ಲ ಪ್ರಾಬ್ಲಮ್ ಉಂಟು, ಎಂತೆಲ್ಲ ಪಾಸಿಟಿವ್ ಉಂಟಂತ ವಿವರಗಳು ಬೇಕಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ಈಗ ಇಷ್ಟು ಹೇಳಬೇಕಿತ್ತು. ಒಮ್ಮೆ ಆಲೋಚನೆ ಮಾಡ್ಕೊಳ್ಳಿ, ಜೀವನದಲ್ಲಿ ಒಮ್ಮೆ ಗಾಡಿ ತೆಗಿತೀರಾ, ಸೊ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ. ನನ್ನ ಮಟ್ಟಿಗೆ ಇಂಟ್ರಾ V70 ಗಾಡಿ ಫೈಲ್ ಅಂತ ಹೇಳ್ಬೋದು. ಮತ್ತೆ ಬೇರೆಯವ್ರಿಗೆ ಗೊತ್ತಿಲ್ಲ, ನನ್ನ ಮಟ್ಟಿಗೆ ನಾನು ಇದರಲ್ಲಿ ದುಡಿತಾ ಇದ್ದೇನೆ ಈ ಗಾಡಿಯಲ್ಲಿ. ಸೊ ನಾನೀಗ ಓನರ್ ಆಗಿ ಚಿಂತೆ ಮಾಡೋದಾದ್ರೂ ನನ್ನ ತಲೆ ಹಾಳಾಗ್ತಿತ್ತು. ಬಿಕಾಸ್ 1 ವರ್ಷದಲ್ಲಿ ಗೇರ್ ಬಾಕ್ಸ್ ಎಲ್ಲ ಚೇಂಜ್ ಆಗ್ತದೆ ಅಂತ ಹೇಳಿದ್ರೆ, ಎಷ್ಟು ಮುಂಚೆ ಗಾಡಿ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಹೊಸ ಗಾಡಿ ತಕೊಂಡ್ರೆ ಒಂದು 2 ವರ್ಷ 3 ವರ್ಷಕ್ಕೆ ತೊಂದರೆನೇ ಇರ್ತಿರ್ಲಿಲ್ಲ. ಒಂದು ಟೈರ್ ಒಂದು ಚೇಂಜ್ ಮಾಡುದು ಆ ಕಡೆ ಈ ಕಡೆ, ಮತ್ತೆ ವೀಲ್ ಅಲೈನ್ಮೆಂಟ್ ಅದೆಲ್ಲ ನೋಡ್ಕೊಳ್ಳೋದು ಬಿಟ್ರೆ, ಮತ್ತೊಂದು ಆಯಿಲ್ ಚೇಂಜ್ ಬಿಟ್ರೆ ಮತ್ತೆ ಎಂತದೊಂದು ಪ್ರಾಬ್ಲಮ್ ಬರ್ತಾ ಇರ್ಲಿಲ್ಲ. ಬಟ್ ಈಗದ್ದು ಗಾಡಿಯಲ್ಲಿ ಅಂತ ಹೇಳಿ ಹೇಗಂತ ಹೇಳಿದ್ರೆ ವಿಪರೀತ. ಒಂದು ಗಾಡಿ ತೆಗೆದ್ರೆ ವರ್ಷಕ್ಕೆ ಗೇರ್ ಬಾಕ್ಸ್ ಚೇಂಜ್ ಮಾಡುವಾಗೆ ಆಗಿದೆ. ಸೊ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ತಗೊಂಡಿದ್ದಾರೆ, ಅನುಭವಿಸ್ಬೇಕು. ಮತ್ತೆ ಇದು ಗಾಡಿ ರೀಸೇಲ್ ಇಲ್ಲ ಆಯ್ತಾ. ಇಂಟ್ರಾ V70 ಗಾಡಿ ರೀಸೇಲ್ ಇಲ್ಲ, ಅದೊಂದು ದೊಡ್ಡ ತಲೆನೋವು ಅಂತ ಅನ್ಕೊಳ್ಳಿ. ಇದನ್ನೆಲ್ಲ ಮುಂಚೆ ಗಾಡಿ ತೆಗಿಯೋ ಮುಂಚೆ ಆಲೋಚನೆ ಮಾಡಬೇಕು. ಸ್ವಲ್ಪ ಆಲೋಚನೆ ಮಾಡಿ. ಮತ್ತೆ ಬೇರೆ ಎಂತಾದ್ರೂ ನಿಮ್ಗೆ ಡೌಟ್ ಇದ್ರೆ ದಯವಿಟ್ಟು ಕೇಳಿ. ಸೊ ಇಷ್ಟು ಹೇಳ್ಬೇಕಿತ್ತು ನಿಮ್ಗೆ.
ತೆಗಿಬೋದಾ ತೆಗಿಬಾರ್ದು ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಮಾತ್ರ ಹೇಳ್ತಾ ಇರೋದು. ಇದು ನನಗೆ ನೆಸೆಸರಿ ಇರಲಿಲ್ಲ, ಬಟ್ ನಮ್ಮ ಗಾಡಿದು ಪ್ರಾಬ್ಲಮ್, ಮೈನ್ ಪ್ರಾಬ್ಲಮ್ ಅನ್ನು ಹೇಳಿದ್ದೇನೆ, ಗೇರ್ ಬಾಕ್ಸ್ ಪ್ರಾಬ್ಲಮ್ ಅಂತೇಳಿ. ಮತ್ತೆ ಚಿಕ್ಕ ಲೋಪದೋಷಗಳು ತುಂಬಾ ಉಂಟು, ಅದನ್ನೆಲ್ಲ ಬೇಕಾದ್ರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ, ನಿಮಗೆ ಬೇಕಿದ್ರೆ ಕೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬಾಯ್, ಲವ್ ಯು ಗೈಸ್. ಇದು ಮುಗಿಯದ ನೆನಪು ವಿರಹಗಳೇ